ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ. ಈ ರಾಶಿ ಅವರಿಗೆ 2025ನೇ ಇಸ್ವಿ ಯಾವ ರೀತಿ ಇರಬಹುದಾದ ನಿರೀಕ್ಷೆ ಇದೆ ಗುರುಜಿ? ಖಂಡಿತ. ಮೀನರಾಶಿ ಕಾಲಪುರುಷನ ಕೊನೆಯ ಅಂಗಭಾಗ, ಮೀನ್ ಪಾದಗಳು ಅಂತ, ಮೋಕ್ಷ ರಾಶಿ ಅಂತ ಕರೀತಾರೆ. ಈ ರಾಶಿಗೆ ಈ ವರ್ಷ 7.5 ಅನ್ನೋದು ಪ್ರಾರಂಭ ಆಗುತ್ತೆ. ಅದಲ್ಲದೆ 6 ಗ್ರಹಗಳು ಅವರ ರಾಶಿಯಲ್ಲಿರುವಂಥದ್ದು. ಇದನ್ನೇನು ಮಾಡ್ತಾರೆ ಜನಗಳು ತುಂಬ ಭಯಪಟ್ಟು ತಗೊಳ್ಳೋಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಮೊದಲಿಗೆ ಇವರ ಒಂದು ಗುಣ ತಿಳ್ಕೊಳಕ್ಕೆ ಪ್ರಯತ್ನ ಪಡೋಣ. ಇವ್ರು ಯಾವತ್ತೇ ಆಗಲಿ ಬೋಧಕರಾಗೇ ಇರ್ತಾರೆ. ಅದು 4 ಜನಕ್ಕೆ ಹೇಳ್ಬೇಕು. ಇವರು ಹೇಳಿದ್ರೇ ಇವ್ರಿಗೆ ಖುಷಿ, ಇಲ್ಲಾಂದರೆ ಇವ್ರು ಖುಷಿ ಆಗೋದಿಲ್ಲ. ಅಂದರೆ ಟೀಚಿಂಗ್ ಪ್ರೊಫೆಷನ್ ಆಗಿರ್ಬೋದು, ಪ್ರೀಚಿಂಗ್ ಪ್ರೊಫೆಷನ್ ಆಗಿರ್ಬೋದು, ಈ ಒಂದು ರಂಗದಲ್ಲೇ ಜಾಸ್ತಿ ಇರ್ತಾರೆ. ಇವತ್ತೇ ಆಗಲಿ 4 ಜನ ಒಳ್ಳೇದಾಗಬೇಕು ನನ್ನ ಕಡೆಯಿಂದ, ನನ್ನನ್ನು ಅನ್ಕೋಬೇಕು ಅನ್ನೋ ರೀತಿಯಲ್ಲಿ ಇರ್ತಾರೆ. ಆದರೆ ಈ ಎಲ್ಲ ಅವ್ರದ್ದು ಏನು ಸ್ವಭಾವತಃ ಇತ್ತಲ್ಲ ಗುಣಗಳು, ಅದು ಈ ವರ್ಷ ಸ್ವಲ್ಪ ಕಡಿಮೆನೇ ಅವರಿಗೆ. ಅವ್ರು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಅಷ್ಟೊಂದೆಲ್ಲ. ಇವ್ರಿಗೆ ಸೆಲ್ಫ್ ಇಂಪ್ರೂವ್ಮೆಂಟೇ ಜಾಸ್ತಿ ಆಗ್ತಾ ಹೋಗುತ್ತೆ ಈ ವರ್ಷ. ಇವ್ರ ತಪ್ಪುಗಳು ಏನೇನು ನಡೀತಿತ್ತಲ್ಲ ಮತ್ತು ನಡೀತಾ ಇದೆಯಲ್ಲ, ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದ್ರಲ್ಲೇ ಇವ್ರ ಲೈಫ್ ಈ ಒಂದು ವರ್ಷದಲ್ಲಿ, ಅಂದರೆ ಅವ್ರನ್ನವ್ರು ರೂಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತು ಹಾರ್ಡ್ ವರ್ಕ್ ಅನ್ನೋದನ್ನ ಈ ವರ್ಷ ಇವರು ಮೇನ್ ಟ್ಯಾಗ್ ಲೈನ್ ಥರ ಹಾಕ್ಕೋಬೇಕು. ಇವರು ನಾನು ಕಷ್ಟಪಟ್ಟು ಎಲ್ಲ ಕೆಲಸದಲ್ಲೂ ನಾನು ಫುಲ್ಲಾಗಿ ತೊಡಗಿಸ್ಕೊತೀನಿ, ಕಷ್ಟಪಟ್ಟು ಮಾಡ್ತೀನಿ ಅಂತ. ಸ್ಮಾರ್ಟ್ ವೇ ಆಫ್ ಡೀಲಿಂಗ್ ಈ ಸರಿ ಆಗೋದಿಲ್ಲ ಅವರಿಗೆ ಈ ವರ್ಷದಲ್ಲಿ. ಸ್ವಲ್ಪ ಯಾಕಂದರೆ ಇವ್ರು ಸ್ವಭಾವತಃ ಮಾತಾಡೋದ್ರಲ್ಲಾಗಲಿ ಎಲ್ಲ ರೀತಿಯಲ್ಲಾಗಲಿ ಎಲ್ಲ ಏನು ಯೋಚನೆ ಮಾಡೇ ಮಾತಾಡ್ತಾರೆ. ಬಟ್ ಈ ವರ್ಷದಲ್ಲಿ ಏನಾಗುತ್ತೆ, ಬೇಗ ಪ್ರವೋಕ್ ಮಾಡುತ್ತೆ, ಬೇಗ ಆನ್ಸರ್ಸ್ ಕೊಟ್ಬಿಟ್ಟು ಮುಗಿಸ್ಬಿಡೋಣ ಅಂತ ಹೋಗ್ತಾರೆ. ಅವೆಲ್ಲ ಏನೂ ಬೇಕಾಗಿಲ್ಲ. ನಿಧಾನವಾಗಿ ಅವ್ರೇನು ಸ್ವಭಾವ ಇತ್ತೋ ಅದೇ ರೀತಿಯಲ್ಲಿ ಹೋದರೆ ಚೆನ್ನಾಗಾಗತ್ತೆ. ಧೈರ್ಯ ಜಾಸ್ತಿ ಆಗತ್ತೆ. ಆ ಧೈರ್ಯದಿಂದ ಏನಾರ ಮಾಡ್ಬೋದು ಅಂತ ಹೋಗ್ತಾರೆ, ಒಳ್ಳೇದೇ. ಅದೇ ಯೋಚನೆ ಮಾಡಿ ಮುಂದಕ್ಕೆ ಹೋದರೆ ಇನ್ನೂ ಒಳ್ಳೆ ಫಲಿತಾಂಶಗಳನ್ನ ನೋಡ್ಬೋದು ಇವರು. ಕುಟುಂಬಕ್ಕೆ ಬಂದಾಗ ತುಂಬ ಚೆನ್ನಾಗಿರುತ್ತೆ, ಏನು ಭಯ ಇಲ್ಲ, ಸಪೋರ್ಟ್ ಮಾಡೋರು ಇರ್ತಾರೆ. ಆದರೆ ಇವರೇನೆ ತುಂಬ ಅಸಮಾಧಾನ ಫೀಲ್ ಆಗ್ತಾರೆ. ನನ್ನ ಲೈಫ್ ಇಷ್ಟೇನೇನೋ, ನನ್ನ ಫ್ಯಾಮಿಲಿ ಇಷ್ಟೇನೇನೋ, ಏನು ಎಳೆಯೇ ಇಲ್ವಲ್ಲ ಅನ್ನೋದು ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ನಿಜವಾಗಿ ಆ ಥರ ಏನೂ ಇರಲ್ಲ. ಆ ಸಂದರ್ಭಗಳು ಆ ಥರ ತೋರಿಸ್ತಾ ಇರತ್ತೆ, ಅದಕ್ಕೆ ಅವರು ರಿಯಾಕ್ಟ್ ಆಗ್ತಾ ಹೋಗ್ತಾರೆ. ಸೊ ಅಂಥವೆಲ್ಲ ಕಡಿಮೆ ಮಾಡ್ಕೋಬೇಕು. ಇನ್ನು ಹೊಸ ಫ್ರೆಂಡ್ಸ್ ಆಗ್ತಾರೆ, ಹೊಸ ದಾರಿಗಳು ಕಾಣಿಸುತ್ತೆ. ಇವ್ರನ್ನ ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆಗೂ ಮತ್ತು ಅವರ ವರ್ಕ್ ರಿಲೇಟೆಡ್ ಆಗಿರುವಂಥದ್ದು ಏನಾದರೂ ಸಾಧನೆ ಮಾಡ್ಬೇಕಂತಂದರೆ ಒಳ್ಳೆ ಅವಕಾಶಗಳು ಸಿಗುತ್ತೆ. ಆದರೆ ವಿತ್ ಹಾರ್ಡ್ ವರ್ಕ್. ಹಾಗೆ ಬಂದಿದೆಯಲ್ಲ ಅಂತ ತೊಗೊಳತ್ತೆ, ಟೇಕ್ ಆ್ಯಸ್ ಗ್ರಾಂಟೆಡ್ ಥರ ಆಗಲ್ಲ. ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋಗಿ ಅದಕ್ಕೆ ತಕ್ಕಂತೆ ಕಷ್ಟಪಟ್ಟರೆ ತುಂಬ ಒಳ್ಳೆ ರಿಸಲ್ಟ್ಸ್ ಅಂತ ಪಡಿತಾರೆ ಅವರು. ಮಕ್ಕಳಿಗಾಗಿ ಪ್ರಯತ್ನ ಪಡ್ತಿದ್ರೆ ಈ ವರ್ಷದಲ್ಲಿ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದು ಆಗುವಂಥ ಸಂದರ್ಭಗಳು ಜಾಸ್ತಿ ಇದೆ. ಒಳ್ಳೆ ಸಂತಾನ ಆಗುವಂಥದ್ದು ಕಾಣ್ತಿದೆ. ಗಂಡ ಹೆಂಡತಿಯರ ಬಗ್ಗೆ ಸ್ವಲ್ಪ ಅಸಮಾಧಾನ ಬರುತ್ತೆ. ಬಟ್ ದೊಡ್ಡವರ ಇಂಟರ್ಫರೆನ್ಸಿಂದ ಆ ಗಲಾಟೆಗಳೆಲ್ಲ ಕಡಿಮೆ ಆಗುತ್ತೆ. ಕಿರಿಕಿರಿ ಇದ್ದೇ ಇರುತ್ತೆ, ಇದು ಕಂಟಿನ್ಯೂ ಆಗುತ್ತೆ. ಬಟ್ ದೊಡ್ಡವ್ರ ಇಂಟರ್ಫರೆನ್ಸ್ ಸದಾ ಒಂದು 6 to 7 months ಅಥವಾ ಆ ಥರ ಆಗ್ತಾನೆ ಇರುತ್ತೆ, ಮಧ್ಯದಲ್ಲಿ ಆಗ್ತಾನೆ ಇರುತ್ತೆ. ಆದ್ರೂ ಚಿಂತೆ ಇಲ್ಲ, ಕೊನೆಗೆ ಒಳ್ಳೆ ರಿಸಲ್ಟ್ ಅಂತೂ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ನನ್ನ ಲೈಫ್ ಈ ಥರ ಆಯ್ತಲ್ಲ ಅಂತ ಮಾತ್ರ ಇವ್ರು ಅನ್ಕೋಬಾರ್ದು. ಈ ವರ್ಷದಲ್ಲಿ ಆ ಥರ ಆಯಿತು ಅಂತಂದರೆ ಆದಷ್ಟು ನೆಗೆಟಿವಿಟಿ ಫೀಲಿಂಗಲ್ಲೇ ಇರ್ತಾರೆ ಇವರು. ಇನ್ನು ಈ ರಾಶಿಯ ಏನು ರಾಜಕಾರಣಿಗಳೇನಿರ್ತಾರೋ ಒಳ್ಳೆ ರೆಸ್ಪೆಕ್ಟ್ ಅಂತೂ ಸಿಗತ್ತೆ. ಅವರು ಕಾರ್ಯಕ್ಷೇತ್ರದಲ್ಲೂ ತುಂಬ ಒಂದು 70% ಅಂತ ಹೇಳಲ್ಲ, ಒಂದು 60% ಅಂತೂ ಒಳ್ಳೆ ರಿಸಲ್ಟ್ಸ್ ಅಂತೂ ಪಡಿತಾರೆ. ಇನ್ನು ರೈತರಿಗೂ ಇದು ಒಳ್ಳೆ ಸಮಯ. ಅವರು ಏನು ಬೆಳೆ ಹಾಕಿರ್ತಾರೋ ಅದಕ್ಕೆ ಬೆಲೆನೂ ಬರುತ್ತೆ, ಜನನೂ ಖರೀದಿ ಮಾಡ್ತಾರೆ. ಒಳ್ಳೆ ಅಂದರೆ ಹೈಯರ್ ಲೆವೆಲ್ ಹೊಸ ಕ್ರಾಪ್ ಕೂಡ ಕಂಡುಹಿಡಿತಾರೆ. ಈ ಸರಿ ಹೊಸದಾಗಿರುವಂಥ ಹಣ್ಣುಗಳಾಗಿರ್ಬೋದು, ಏನೇನೋ ಬರ್ತಾ ಇರುತ್ತೆ. ಈ ರಾಶಿಯವರೇ ಅದನ್ನ ಆದಷ್ಟು ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅದರಿಂದ ಅವರು ಒಳ್ಳೆಯ ರಿಸಲ್ಟಲ್ಲೇ ಇರ್ತಾರೆ. ಇನ್ನು ನೆಕ್ಸ್ಟ್ ಸಿನಿಮಾ ಮತ್ತು ಮಾಧ್ಯಮದವ್ರಿಗೂ ಕಷ್ಟದಿಂದನೇ ಫಲಿತ. ಸೊ ಆದಷ್ಟು ಅವರು ಕಷ್ಟಪಡೋದಕ್ಕೆ ರೆಡಿಯಾಗಿದ್ದರೆ ಒಳ್ಳೆಯದು. ಈ ರಾಶಿಯವರು ಸಾಲ ಮಾಡ್ಕೊಳಕ್ಕೆ ಹೋಗಬಾರ್ದು ಈ ವರ್ಷದಲ್ಲಿ. ಅದನ್ನ ತೀರ್ಸೋದು ತುಂಬ ಕಷ್ಟ ಆಗುತ್ತೆ, ತುಂಬ ಲೇಟ್ ಆಗುತ್ತೆ, ಪ್ರೊಲಾಂಗ್ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಬಂದಾಗ 50-50 ರಿಸಲ್ಟ್ಸು. ಅವ್ರು
ಶ್ರಮ ಇರುತ್ತೆ, ಓದೋರು ಆಗಿರ್ತಾರೆ, ಬಟ್ ರಿಸಲ್ಟ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸಿಗೋದಿಲ್ಲ. ನನ್ಗೆ 80 ಬರಬೇಕಾಗಿತ್ತು, 90 ಬರಬೇಕಾಗಿತ್ತು, ಬಟ್ ಅದು ಏನೋ ಬರುತ್ತೆ, ಅವ್ರು ಎಕ್ಸ್ಪೆಕ್ಟ್ ಮಾಡೋದೊಂದು ಸಿಗೋದಿಲ್ಲ. ಅದರಿಂದ ಅದಕ್ಕೆ ಏನು ಬೇಕು ಅಂತಂದರೆ ಅವರು ಆದಷ್ಟು ಓದಬೇಕಾದ್ರೆ ಆಗಲಿ ಪ್ರಾಕ್ಟೀಸ್ ಜಾಸ್ತಿ ಮಾಡಿದಷ್ಟು ಸ್ವಲ್ಪ ಫಲಿತ ಜಾಸ್ತಿ ಬರುತ್ತೆ. ಅವ್ರು ಇಲ್ಲೂ ಅಷ್ಟೇ, ಅವ್ರು ಪ್ರಯತ್ನ ಪಟ್ಟರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲ್ಲ, ಬಟ್ ಪ್ರಯತ್ನ ಮಾಡಿದಷ್ಟು ಒಳ್ಳೆಯದು. ಮನೆ ಖರೀದಿ ಅಥವಾ ಸೈಟ್ ಪರ್ಚೇಸ್ ಮಾಡುವಂಥದ್ದು ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಿದಾಗ ಡಾಕ್ಯುಮೆಂಟೇಶನ್ಸ್ ತುಂಬ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ತುಂಬ ನಂಬೋಕ್ಕೆ ಹೋಗ್ತಾರೆ, ಆದರೆ ನಮ್ದವರೇ ಇವರಿಗೆ ಮೋಸ ಮಾಡ್ತಾರೆ. ಆ ಥರ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಮಾರ್ಕೆಟಿಂಗ್ ಫೀಲ್ಡಲ್ಲಿ ಯಾರಾದರೂ ವರ್ಕ್ ಮಾಡ್ತಿದ್ರೆ ಅಂಥವರು ಒಂದು ಸ್ವಲ್ಪ ಕ್ಲೈಂಟ್ನ ಹ್ಯಾಂಡಲ್ ಮಾಡೋದನ್ನ ಕಲಿತು ಮಾಡಿದ್ರೆ ಒಳ್ಳೆಯದು. ನನಗೆ ಅನುಭವ ಇದೆಯಲ್ಲ ಅಂತ, ಅಥವಾ ಕ್ಲೈಂಟ್ನ ಅನಲೈಸ್ ಮಾಡಿ ಅವ್ರನ್ನ ಮಾತಾಡ್ಸಿದ್ರೆ ಒಳ್ಳೆಯದು. ಯಾಕಂದರೆ ಇವ್ರ ಎಕ್ಸ್ಪೆಕ್ಟೇಷನ್ ಥರ ಇರಲ್ಲ ಈಗ ಈ ಒಂದು ಸಂದರ್ಭಗಳಲ್ಲಿ. ಸೊ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಒಳ್ಳೆಯದಾಗುತ್ತೆ. ಬರಹಗಾರರು ಯಾರೋ ಇದ್ದರೆ ಅಥವಾ ರೈಟರ್ಸ್ ಯಾರೋ ಇದ್ದರೆ ಈ ರಾಶಿಯವರು ಈ ಸರಿ ಒಂದು ಸ್ವಲ್ಪ ಪಾಸಿಟಿವ್ ರಿಸಲ್ಟ್ ಅಂತೂ ನೋಡ್ತಾರೆ. ಹೊಸ ಹೊಸ ಬುಕ್ಗಳು ಬರೆಯೋದಾಗಲಿ ಇಂಥದ್ದೆಲ್ಲ ಕಾಣ್ತಾ ಇದೆ. ಎಸ್ಪೆಷಲಿ ಸಿನಿಮಾ ರಿಲೇಟೆಡ್ ಹೊಸ ಹೊಸ ಡೈರೆಕ್ಟರ್ಸ್ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ಈ ರಾಶಿಯವರಿದ್ದರೆ. ಮತ್ತು ಇದೇ ರಾಶಿಯವರಿಗೆ ಒಂದು ಸ್ವಲ್ಪ ಇವರು ಆದಷ್ಟು ಫೋಕಸ್ಡ್ ಆಗಿದ್ದರೆ ಒಳ್ಳೆಯದು. ಕಾನ್ಸಂಟ್ರೇಟ್ ಮಾಡಿದಷ್ಟು ಒಳ್ಳೆಯದು, ಫೋಕಸ್ಡ್ ಆಗಿದ್ರೂ ಒಳ್ಳೆಯದು. ಯಾವುದೇ ಕಾರ್ಯ ಮಾಡಬೇಕಾದ್ರೆ ಇವ್ರ ಕಡೆಯಿಂದ ತಪ್ಪುಗಳು ಜಾಸ್ತಿ ಆಗ್ತಾ ಕಾಣಿಸುತ್ತೆ ಕೆಲಸದಲ್ಲಿ. ಇವ್ರು ಹೆಂಗಿರ್ತಾರೆ ಅಂತಂದರೆ ಒಂದು ತಪ್ಪು ಮಾಡಿರಲ್ಲ ಅಂತ ದಿಢೀರಂತ ಒಂದು ತಪ್ಪು ಕಾಣ್ಕೊಂಡ್ಬಿಡುತ್ತೆ. ಅದನ್ನೇ ಇವ್ರನ್ನ ಕೊರ್ಕೊಂಡು ಇನ್ನು ನನ್ನ ಲೈಫ್ ಇಷ್ಟೇನೇನೋ ಅಂತ ಸ್ಟಾರ್ಟ್ ಮಾಡ್ಕೊತಾರೆ. ಇವ್ರು ಏನಂದರೆ ತುಂಬ ಎಮೋಷ್ನಲಿ ಡಿಸ್ಟರ್ಬ್ ಆಗುವಂಥ ಸಂದರ್ಭಗಳು ಜಾಸ್ತಿ ಕಾಣಿಸ್ತಾ ಇರೋವಂಥದ್ದು. ಹಾಗೆ ಖರ್ಚು ಕೂಡ ಹಾಗೆ ಇರುತ್ತೆ. ಹೇಳ್ದಂಗೆ ಖರ್ಚು ಕೂಡ ಜಾಸ್ತಿ ಇರುತ್ತೆ. ಪ್ಲ್ಯಾನ್ಡಾಗಿ ಹೋಗಬೇಕಾಗತ್ತೆ. ಯಾಕಂದರೆ ಇವ್ರಿಗೆ ಪ್ಲ್ಯಾನಿಂಗೇ ತುಂಬ ಕಡಿಮೆ. ಇವ್ರು ಜನಗಳು ನಂಬೋದು ಜಾಸ್ತಿ. ಆದ್ದರಿಂದ ಅದನ್ನ ಕಡಿಮೆ ಮಾಡಿಕೊಂಡಷ್ಟು ಅಥವಾ ಇವ್ರು ಯೋಚನೆ ಮಾಡೋದು ಸ್ಟಾರ್ಟ್ ಮಾಡಬೇಕು. ಇನ್ನು ಇದೇ ರಾಶಿಯವರು ಸ್ಪಿರಿಚುವಲ್ ಗುರುಸ್ ಬಗ್ಗೆ ಹೇಳಿದೆ, ಬಟ್ ಅದನ್ನು ಅವ್ರು ಇನ್ನೂ ಜಾಸ್ತಿ ಹೇಳಬೇಕು ಅಂತಂದರೆ ಇವರು ಈ ರಾಶಿಯ ಸ್ಪಿರಿಚುವಲ್ ಗುರುಸ್ ಯಾರ್ಯಾರು ಇರ್ತಾರೋ ಒಳ್ಳೆ ಹೈಯರ್ ಲೆವೆಲ್ಗಂತೂ ಹೋಗ್ತಾರೆ. ಈ ವರ್ಷದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತೂ ಬರುತ್ತೆ. ಮುಂಚೆ ಕಂಪೇರ್ ಮಾಡೋದಕ್ಕಿಂತ ಈ ವರ್ಷಗಳಲ್ಲಿ ತುಂಬ ಒಳ್ಳೆ ಒಳ್ಳೆ ವಿಷಯಗಳನ್ನ ಕಲಿಯೋದಾಗಲಿ ಅವರ ಸಾಧನೆಯಲ್ಲಿ ಮುಂದುವರಿತಾರೆ. ಓವರಾಲ್ ಎಲ್ಲ ಏರಿಯಾಗಳು ಅಥವಾ ಎಲ್ಲ ವಿಷಯಗಳನ್ನು ಕನ್ಸಿಡರ್ ಮಾಡಿದ್ಮೇಲೆ ಈ ರಾಶಿಯವರು ಈ ವರ್ಷದಲ್ಲಿ ಒಂದು 60% ಅಂತೂ ಶುಭ ಫಲಿತಗಳನ್ನ ಬಯಸಬಹುದು ವಿತ್ ಹಾರ್ಡ್ ವರ್ಕ್. ಇನ್ನೇನು ಅಡಚಣೆಗಳಿವೆ, ಅದರಿಂದ ಮುಕ್ತಿ ಪಡ್ಕೊಳ್ಳೋದಕ್ಕೆ ಏನಾದ್ರು ಪರಿಹಾರ ಇದೆಯಾ? ಈ ರಾಶಿಯವರು ಮುಖ್ಯವಾಗಿ ಗಣಪತಿ ಆರಾಧನೆ ಮಾಡೋದು, ದುರ್ಗಾದೇವಿ ಆರಾಧನೆ ಮಾಡೋದು, ಮತ್ತು ಸುಬ್ರಹ್ಮಣ್ಯನ ಆರಾಧನೆ, ಯಾವ್ದಾದ್ರು ಅವ್ರ ಇಷ್ಟ ದೇವತೆ ಈ ಮೂರಲ್ಲಿ ಯಾವುದಾದ್ರೂ ಆಗಲಿ ಅವರು ಈ ವರ್ಷ ಪೂರ್ತಿ ಆರಾಧನೆ ಮಾಡಿದ್ರೆ ಒಂದು ಸ್ವಲ್ಪ ಬೆಳವಣಿಗೆ ಅನ್ನೋದು ಮತ್ತು ಸುಗಮ ಆಗೋ ಅವರ ದಾರಿ ಸುಗಮ ಆಗೋದಂತೂ ಕಾಣಿಸ್ತಿದೆ. ಇದಲ್ಲದೆ ಗುರು ಪ್ರಾರ್ಥನೆ ಮಾಡ್ಕೊಳ್ಳೋದಾಗಲಿ, ಹೌದೇನೋ ಒಂದು ನಡ್ಕೊಳ್ತಾ ಇರ್ತಾರಲ್ಲ ಆ ಗುರುಗಳನ್ನ ಇನ್ನೂ ಅಧ್ಯಯನ ಮಾಡೋದಾಗಲಿ, ಗುರುಗೆ ಸಂಬಂಧಪಟ್ಟಿದ್ದು ಏನೇ ಕೆಲಸ ಮಾಡಿದ್ರು ಇನ್ನು ತುಂಬ ಒಳ್ಳೆ ಅಭಿವೃದ್ಧಿ ಅಂತೂ ಆಗತ್ತೆ ಮುಂಬರೋ ವರ್ಷಗಳಲ್ಲಿ. ಈ ವರ್ಷದಲ್ಲಿ ಒಂದು ಸ್ವಲ್ಪ ಟೈಮ್ ತಗೊಳತ್ತೆ, ಸರಿ ಹೋಗುತ್ತೆ. ಮೀನರಾಶಿ ಅದರ ಜೊತೆಗೆ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ರಿ ಗುರುಜಿ. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.